ಟೆಂಪಲ್ ಜಸ್ಟ್ ಹಾಗೆಲ್ಲ ದರ್ಶನ ತೊಗೊಂಡು ಈ ಕಡೆಯಿಂದ ಬಂದ್ವಿ. ಆದಷ್ಟು ಮೊಬೈಲ್ ಅಲೌಡ್ ಇಲ್ಲ ಅಂತಾರೆ, ಸ್ವಲ್ಪ ಹೊರಗಡೆ ಬಂದರೆ ಯೂಸ್ ಮಾಡ್ಬೋದು. ಬಟ್ ಟೆಂಪಲ್ ಮುಂದ್ಗಡೆ ಮಾತ್ರ ಅಲ್ಲೇ ಲೈನ್ ಇದೆಯಲ್ಲ, ಈ ಕಂಪಲ್ಸರಿ ಅಲೌಡ್ ಮಾಡಲ್ಲ. ಸೊ ಮೋರ್ ದೆನ್ 20% ಒಳಗಡೆ ಬಂದಿದ್ದೀವಿ. ಇಲ್ಲಿ ಈ ಕಡೆಯಿಂದ ಬಂದಿರೋದು ನಾವು, ಇಲ್ಲೇ ಒಳಗಡೆ ಬರ್ತಾರೆ. ಇವಾಗ ಇದು ಕೆಲವೊಂದಿಷ್ಟು ರೊಟೇಷನ್ ಚೇಂಜ್ ಮಾಡ್ತಿರ್ತಾರೆ ಅವಾಗ ಡಿಪೆಂಡ್ ಅಪಾನ್ ನೋಡಿ. ಸಮುದ್ರದಿಂದ ಸ್ನಾನ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲೇ ವಾಕೇಬಲ್ ಡಿಸ್ಟೆನ್ಸ್ ಇದೆ ಅದು. ಇಲ್ಲಿ ಬಂದುಬಿಟ್ಟು ಸಮುದ್ರದಿಂದ ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ನೀವು ಅದೇ ಬಟನೆ ಡ್ರೆಸ್ ಚೇಂಜ್ ಮಾಡಿದ್ರೆ ನೀವು ಹೋಗಬೇಕು. ಅಲ್ಲಿ ಬಾವಿ ನೀರು ಹಾಕ್ತಾರೆ ಮುಂದ್ಗಡೆ, ಅಲ್ಲಿ ದೇವಸ್ಥಾನ ಒಳಗಡೆ ತೋರಿಸ್ತೀನಿ. ನಿಮ್ಮ ಬಂದು ಒಳಗಡೆ ಹೋಗಿ 25 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಅದೇ ಏನಿಲ್ಲ, ಯಾವುದಕ್ಕೂ ಒಂದು 100 ರೂಪೀಸ್ ಇಟ್ಕೊಂಬಂದ್ಬಿಡಿ, ಸ್ವಲ್ಪ ಚೇಂಜ್ ಇಟ್ಕೊಂಡು ದರ್ಶನಕ್ಕೆ ಹೋಗೋದು. ಬರೀ ಮತ್ತು ಮುಂದೆ ಹೆಂಗೆ ದರ್ಶನ ಆಗುತ್ತೆ ಏನಿದೆ ಆದ್ಮೇಲೆ ತೋರಿಸ್ತಾ ಹೋಗ್ತೀನಿ ನಾನು. ಬರೋಣ. ಇವತ್ತು ರಾಮೇಶ್ವರ ಅಲ್ಲೇ ಜರ್ನಿ ವಿಡಿಯೋ ಹಾಕಿದ್ದೀನಿ. ಬಟ್ ಈಗ ಟೆಂಪಲ್ಗೆ ಹೆಂಗೆ ಹೋಗ್ಬೇಕಂತ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಅಲ್ಲಿ ಬಂದು ಬಸ್ ಸ್ಟಾಪ್ ಹೊರಗಡೆ ಪ್ರೈವೇಟ್ ಬಸ್ ಎಲ್ಲ ಸ್ಟಾಪ್ ಮಾಡ್ತಾವೆ. ಅಲ್ಲೇ ನಿಮ್ಗೆ ರೂಮ್ ಎಲ್ಲ ಸಿಗ್ತಾವೆ. 500 600 ರೂಪಾಯಿ ನಿಮ್ಮ ರೇಂಜ್ ಮೇಲೆ ಇರ್ತಾರೆ ರೂಮ್. ಇಲ್ಲಿ ಬಂದು ಎಲ್ಲ ಗೌರ್ಮೆಂಟ್ ಬಸ್ ಸ್ಟಾಪ್. ಟೆಂಪಲ್ಗೆ ಹೆಂಗೆ ಹೋಗ್ಬೇಕು, ಒಳ್ಳೆ ಎಷ್ಟು ಅವರ್ ತೊಗೊಳ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಈಗ ಟೈಮ್ ಬಂದು ಕರೆಕ್ಟಾಗಿ 10 ಇಲ್ಲಿ ಬಸ್ ಬಂದಿದ್ದು ನೋಡಿರಿ. 1B ಅಂತ ಐತಲ್ಲ, ಈ ಬಸ್ ಟೆಂಪಲ್ಗೆ ಹೋಗುತ್ತೆ. ಬೇಡಪ್ಪ ನಿಮ್ಗೆ ನಾವು ಡೈರೆಕ್ಟಾಗಿ ಹೋಗ್ತೀವಿ ಆಟೋದಲ್ಲಿ ಅಂತಂದ್ರೆ ಇಲ್ಲಿ ಆಟೋನೂ ಇರುತ್ತೆ. ಇಲ್ಲೇ ಬಸ್ ಸ್ಟಾಪ್ ಮುಂದ್ಗಡೆ 100 ರೂಪೀಸ್ ಆಟೋದ ತೊಗೋತಾರೆ. ಬಟ್ ಬಸ್ನವ್ರು ಎಷ್ಟು ತೊಗೋತಾರೆ ಅಂತ ಏನು ಗೊತ್ತಿಲ್ಲ, ಕೇಳ್ತೀನಿ ಅವ್ರನ್ನು. ಹೊಳಲ್ಲಿ ಹೋಗಿ ಲಗೇಜ್ ಇಡೋಕ್ಕೆ ರೂಮ್ ಇರುತ್ತೋ, ಅಂದರೆ ಲಗೇಜ್ ಲಾಕರ್ ಕೊಡ್ತಾರೋ ಇಲ್ವೋ, ಹೊಳಲ್ಲಿ ರೇಷ್ ಯಾವ ಥರ ಇರುತ್ತೆ ಏನು ಹೊಳ್ಳಿ ನಂಗೆ ಗೊತ್ತಿದ್ದಷ್ಟು ಜಸ್ಟ್ ದರ್ಶನದ ಬಗ್ಗೆ ಡೀಟೇಲ್ ಮತ್ತು ಅದ್ರದ್ದು ಅಮೌಂಟ್ ಎಷ್ಟಾಗುತ್ತೆ ಏನು ಹೇಳ್ತಾ ಹೋಗ್ತೀನಿ. ಇಷ್ಟೇ ಬಗ್ಗೆ ನನಗೆ ಗೊತ್ತಿರಲ್ಲ, ಅದು ಹೇಳಿರಲ್ಲ. ಸೊ ಅಂದರೆ 1B ಅಂತ ಐತಲ್ಲ ಅದಷ್ಟೇ ಗೊತ್ತು ನನಗೆ. ಮೇಲ್ಗಡೆ ಏನು ಬರೆದ್ರೆ ದೇವರಾನೇ ಗೊತ್ತಾಗಲ್ಲ. ಅವ್ರು ಹೋಗ್ತಿದ್ದೆ ಅಂದ್ರಲ್ಲ, ಅದಕ್ಕೆ ಅದು ಹೇಳಿದೆ 1B ಅಂತ ಬರೆದಿರುತ್ತೆ, ಆ ಬಸ್ ಹತ್ಕೊಳ್ಳಿ ಅಂತೇಳಿ. ಬರೀ ಅಲ್ಲಿ ಹೋದ್ಮೇಲೆ ನನಗೆ ತೋರಿಸ್ತಾ ಹೋಗ್ತೀನಿ ಏನೇನು ದರ್ಶನಕ್ಕೆ ಏನೇನು ಡೀಟೇಲ್ ಬೇಕಾಯ್ತು ಅಂತ ಹೇಳ್ಬಿಟ್ಟು. ಇದು ನೋಡೋಣ, ಜಸ್ಟ್ 7 ರೂಪೀಸ್, 2.5 ಕಿಲೋಮೀಟ್ರ್ ಇದೆ ಅಲ್ಲಿಂದ. ಇಲ್ಲೇ ಡ್ರಾಪ್ ಮಾಡಿದ್ರೆ ನಮ್ಗೆ. ಇಲ್ಲಿಂದ ನಡ್ಕೋದು ಬಂದರೆ ವಾಕೇಬಲ್ ಡಿಸ್ಟೆನ್ಸ್. ಈಗ ನೋಡ್ತಾ ಇದ್ರಲ್ಲ ಗೋಪುರ, ಇದೇ ಟೆಂಪಲ್. ಬಟ್ ಬ್ಯಾಡ್ಲಕ್ 5 ಗಂಟೆಗೆ ಓಪನ್ ಆಗುತ್ತೆ ಅಂತ ಬಂದಿರುತ್ತೆ. ಇರಲಿ, 5 ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿ ಮತ್ತು ನೆಕ್ಸ್ಟ್ ಏನು ಪ್ರೋಸೆಸ್ ಇದು ತೋರಿಸಿ ಕಂಪ್ಲೀಟ್ ಮಾಡ್ತೀನಿ ವಿಡಿಯೋನ. ಬರೀ 5 ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ 5 ಗಂಟೆಗೆ ಎಂಟ್ರೆನ್ಸ್ ಆಗುತ್ತಂತೆ, ದೇವಸ್ಥಾನ ಓಪನ್ ಆಗುತ್ತಂತೆ. ಅವಾಗ ತೋರಿಸ್ತಾ ಹೋಗ್ತೀನಿ. ಈ ಗೇಟ್ ಬಂದು ನಾರ್ತ್ ಗೇಟ್ ಅಂತ ಕರೀತಾರೆ. ಈ ಗೇಟಲ್ಲಿ ಏನಪ್ಪ ಅಂತಂದರೆ ನನಗೆ ಆ್ಯಕ್ಚುಲಿ ನಿನ್ನೆ ಫಸ್ಟ್ ಹೇಳ್ಬಿಡ್ತೀನಿ. ನಿನ್ನೆ ನನಗೆ ಅಲ್ಲಿ ಬಾವೆ ಸ್ನಾನ ಮಾಡೋಕ್ಕೆ ಸಿಗಲಿಲ್ಲ, ಯಾಕೆಂದರೆ ಇಲ್ಲಿ ಲೋಕಲ್ ಫೆಸ್ಟಿವಲ್ ಇತ್ತು ಅಂತ ಹೇಳ್ಬಿಟ್ಟು ಬಾವೆ ಸ್ನಾನ ಬಂದಿತ್ತು. ಅದಕ್ಕೆ ನಾನು ಹಾಲ್ಟಾಗಿ ಮತ್ತೆ ತಿರುಗಿಂದ ಬೆಳಗ್ಗೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಅಂದರೆ ನಿಮ್ಗೆ ಫುಲ್ ಅದು ಬಾವೆ ಸ್ನಾನ ಅಂತ ಡೀಟೇಲ್ ಕೊಡ್ಬೇಕಂತೇಳಿ. ಏನಪ್ಪ ಬಾವೆ ಸ್ನಾನ ಅಂದರೆ, ಫಸ್ಟ್ ಇಲ್ಲೆಲ್ಲ ಇವ್ರು ಬರ್ತಾಯಿದ್ರು ನೋಡಿ, ಸಮುದ್ರದಿಂದ ಸ್ನಾನ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲೇ ವಾಕೇಬಲ್ ಡಿಸ್ಟೆನ್ಸ್ ಇದೆ ಅದು. ಇಲ್ಲಿ ಬಂದುಬಿಟ್ಟು ಸಮುದ್ರದಿಂದ ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ನೀವು ಅದೇ ಬಟನೆ ಡ್ರೆಸ್ ಚೇಂಜ್ ಮಾಡಿದ್ರೆ ನೀವು ಹೋಗಬೇಕು. ಅಲ್ಲಿ ಬಾವಿ ನೀರು ಹಾಕ್ತಾರೆ ಮುಂದ್ಗಡೆ, ಅಲ್ಲಿ ದೇವಸ್ಥಾನ ಒಳಗಡೆ ತೋರಿಸ್ತೀನಿ ನಿಮ್ಮ ಬಂದು ಒಳಗಡೆ ಹೋಗಿ. ಸೊ ಇದು ಅಂದರೆ ಮೇನ್ ಬಾವಿ ಸ್ನಾನ ಮಾಡ್ಬೇಕಂತ್ರಿ. ಸೊ ನಿನ್ನೆ ನನಗೆ ಬಾವಿ ಸ್ನಾನ ಮಾಡೋಕ್ಕೆ ಅವರು ಇಲ್ಲ ಲೋಕಲ್ ಫೆಸ್ಟಿವಲ್ ಇದೆ ಬಿಡಲ್ಲ ಅನ್ನೋದು. ಮುಂಚೆ ಎಲ್ಲ ಬೆಳಗ್ಗೆಯಿಂದ 5 ಗಂಟೆಗೆ ಬಿಡ್ತೀವಿ ಅಂತಂದ್ರೆ, ಆಮೇಲೆ ಸಡನ್ನಾಗಿ ಇಲ್ಲ ಕ್ಲೋಸ್ ಆಗಿದೆ ಅಂತಂದ್ರೆ ಅದಕ್ಕೆ ಅದನ್ನ ತೋರಿಸ್ಬೇಕಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದೆ. ಸೊ ಇಲ್ಲಿ ಲೆಫ್ಟಲ್ಲಿ ಹೋದರೆ ನಿಮಗೆ ಇಲ್ಲೇ ಸಮುದ್ರ. ಈ ಕಡೆಯಿಂದ ಸ್ನಾನ ಮಾಡ್ಕೊಂಬಂದು ಇವರೆಲ್ಲ ಹಿಂಗೆ ಹಚ್ಕೊಂಡು ಇಲ್ಲಿ ಹೋಗ್ತಿದ್ದಾರೆ. ಬನ್ನಿ ಒಳಗಡೆ ಏನು ಅಂತ ಪ್ರೋಸೆಸ್ ತೋರಿಸ್ತೀನಿ. ಬಾವಿ ಸ್ನಾನಕ್ಕೆ ಅಲ್ಲೇನೋ ಒಂದು 25-30 ರೂಪಾಯಿ ಇರುತ್ತೆ. ಮೊಬೈಲು ಅಲೌಡ್ ಇರುತ್ತೆ, ತೊಗೊಂಡು ಹೋಗ್ಬೋದು. ಒಳ್ಳೆ ಸಮುದ್ರ ಹತ್ರ ಅಲ್ಲೇನು ದುಡ್ಡೋದೇನಿರಲ್ಲ, ಹೋಗಿ ನೀವು ಸುಮ್ಮನೆ ಸ್ನಾನ ಮಾಡ್ಕೊಂಡು ಬರ್ಬೋದು. ಎಂಟ್ರೆನ್ಸಿಗೆ 25 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಅದೇ ಏನಿಲ್ಲ, ಯಾವುದಕ್ಕೂ ಒಂದು 100 ರೂಪೀಸ್ ಇಟ್ಕೊಂಬಂದ್ಬಿಡಿ, ಸ್ವಲ್ಪ ಚೇಂಜ್ ಇಟ್ಕೊಂಬನ್ನಿ. ಒಳಗಡೆ ಹೆಂಗೆ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. 25 ರೂಪೀಸ್ ಅಂತ ತೋರಿಸ್ತಾ ಇದೆ. ಸೊ ಇದು ಲೈನ್ ಬಾವಿ ಸ್ನಾನದ ಲೈನ್. ಇದು 25 ರೂಪೀಸ್ ಟಿಕೆಟ್ ನಿಮ್ಗೆ ಆವಾಗಲೇ ಹೇಳ್ದಂಗೆ. ಅರ್ಧ ಟಿಕೆಟ್ ಹರ್ಕೊಂಡವನ ಇಲ್ಲಿ ಸ್ಕ್ಯಾನರ್ ಬೇಕಾದ್ರೆ ಸ್ಕ್ಯಾನ್ ಮಾಡೋದಕ್ಕೋಸ್ಕರ. ಸೊ ಇದು ಮೇನ್ ಬಂದು ಬಾವಿ ಸ್ನಾನ. ಇದನ್ನು ಮಿಸ್ ಮಾಡಬಾರ್ದು ಅಂತ ನಿನ್ನೆ ಹಾಲ್ಟ್ ಆದೆ. ಸೊ ಇಲ್ಲಿ ಮುಂದ್ಗಡೆ ಬಾವಿ ಸ್ನಾನ ಮಾಡ್ಕೊಂಡು ವಾಪಸ್ ದರ್ಶನಕ್ಕೆ ಹೋಗೋದು. ಬರೀ ಮತ್ತು ಮುಂದೆ ಹೆಂಗೆ ದರ್ಶನ ಆಗುತ್ತೆ ಏನಿದಾದ್ಮೇಲೆ ತೋರಿಸ್ತಾ ಹೋಗ್ತೀನಿ. ಇದು ಬಂದು ಫಸ್ಟ್ ಬಾವಿ ನೋಡೋಣ. ಈ ಥರ ನೀರು ತೊಗೊಂಡ್ಬಿಟ್ಟು ಎಲ್ರಿಗೂ ಹಿಂಗೆ ಹೋಗ್ತಾ ಇರ್ತಾರೆ. ಒಬ್ಬೊಬ್ರಿಗೆ ಸಪ್ರೇಟಾಗಿ ಏನು ಹಾಕಲ್ಲ. ಸಪ್ರೇಟಾಗಿ ಹಾಕಬೇಕಂದ್ರೆ ಮತ್ತೆ ದುಡ್ಡು ತೊಗೊಳ್ತಾರೆ ಅದಕ್ಕೆ. ಮನೆ ಬಾವಿ ತೋರಿಸ್ತಾರೆ. ಬಾವಿ ನೋಡಿ ಈ ಥರ ಇದೆ. ಇದು 1ನೇ ಬಾವಿ. ಸಪ್ರೇಟಾಗಿ ಒಬ್ರಿಗೆ ಫುಲ್ ಸ್ನಾನ ಮಾಡಿಸ್ಬೇಕಾದ್ರೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅವ್ರಿಗೆ. ನಾನು ದುಡ್ಡೇನು ಎಕ್ಸ್ಟ್ರಾ ಕೊಟ್ಟಿಲ್ಲ, ಲೈನಲ್ಲೇ ಹೋಗ್ಬಿಟ್ಟೆ. 22 ಬಾವಿ ಅಂದರೆ ಫುಲ್ ಸ್ನಾನ ಆಗಿಬಿಡ್ತಾರೆ. ಒಂದೊಂದು ಬಕೆಟ್ ನೀರು ಗುಜ್ಜಿದ್ರು ಕೂಡ ಅವರು. ಸೊ ಇವಾಗ ನಾವು ಬಂದಿರೋದು 7 ಇದೆ. ಅಲ್ಲಿಂದ ಮುಂದೆ 8 ಹಿಂಗೆ ಹೋಗ್ಬೇಕಂತ. ಇದೇ ಹೊಂಟದ ಸ್ನಾನ ಮಾಡ್ತಾರೆ. ಬಾವಿ ಸ್ನಾನ ಮುಗಿಸ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಬಂದ್ವಿ. ಈಸ್ಟ್ ಗೇಟ್ ಅಂತೇಳಿ ಇಲ್ಲಿಂದ ಹೋಗ್ಬೇಕು ಇವಾಗ ದರ್ಶನಕ್ಕೆ. ಎಷ್ಟು ಗಂಟೆಗೆ ಹೊರಗೆ ಬರ್ತೀನಿ ಅಂತ ಹೇಳ್ತೀನಿ. 8 ಗಂಟೆ 14 ನಿಮಿಷ ಆಯಿತು. ಸೊ 6:30 7 ಗಂಟೆಗೇನು ಹೋಗಿದ್ದೆ ಬಾವಿ ಸ್ನಾನಕ್ಕೆ.
ಇಲ್ಲಿ ಬಂದರೆ ಇಲ್ಲಿಂದ ದರ್ಶನಕ್ಕೆ ಹೋಗೋಕೆ ಲೈನ್ ಸ್ಟಾರ್ಟ್ ನಿಮ್ಗೆ. ಬರೀ ಫೋನ್ ಎಲ್ಲಿವರೆಗೂ ಅಲೌಡ್ ಐತೆ ತೋರಿಸ್ತೀನಿ, ಆಮೇಲೆ ಸಿಕ್ಕಿದೆ ನಾನೇ ಹೇಳ್ತೇನೆ. ಸೊ ಮೋರ್ ದೆನ್ 20% ಒಳಗಡೆ ಬಂದಿದ್ದೀವಿ. ಇಲ್ಲಿ ಈ ಕಡೆಯಿಂದ ಬಂದಿರೋದು ನಾವು ಇಲ್ಲೇ ಒಳಗಡೆ ಬರ್ತಾರೆ ಇವಾಗ. ಇದು ಕೆಲವೊಂದಿಷ್ಟು ರೊಟೇಷನ್ ಚೇಂಜ್ ಮಾಡ್ತಿರ್ತಾರೆ ಅವಾಗ ಡಿಪೆಂಡ್ ಅಪಾನ್ ಅಂದರೆ ರೇಷ್ ಹೆಂಗಿರುತ್ತೆ ಅದ್ರ ಮೇಲೆ ಇರುತ್ತೆ. ಅದೇ ಟೆಂಪಲ್ ಜಸ್ಟ್ ಹಂಗೆಲ್ಲ ದರ್ಶನ ತೊಗೊಂಡು ಈ ಕಡೆಯಿಂದ ಬಂದ್ವಿ. ಆದಷ್ಟು ಮೊಬೈಲ್ ಅಲೌಡ್ ಇಲ್ಲ ಅಂತಾರೆ, ಸ್ವಲ್ಪ ಹೊರಗಡೆ ಬಂದು ಯೂಸ್ ಮಾಡ್ಬೋದು. ಬಟ್ ಟೆಂಪಲ್ ಮುಂದ್ಗಡೆ ಮಾತ್ರ ಅಲ್ಲೇ ಲೈನ್ ಇದೆಯಲ್ಲ, ಈ ಕಂಪಲ್ಸರಿ ಅಲೌಡ್ ಮಾಡಲ್ಲ. ಸೊ ಟೈಮ್ ಎಷ್ಟಾಯ್ತು ಅಂದರೆ ಇವಾಗ 8:45, ಮೇ ಬಿ 8 ಗಂಟೆ 10 ನಿಮಿಷ ಏನೋ ಆಗಿರ್ಬೇಕು ನಾವು ಒಳಗೆ ಬಂದಾಗ. ಸೊ ಕಮ್ಮಿ 1 ಅವರ್ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿಂದ ಹೊರಗಡೆ ಹೋಗ್ಬೇಕು ನೋಡಿ. ಹಿಂಗೆ ಇದಿಷ್ಟು ನೋಡ್ರಣ ದರ್ಶನ. ಮತ್ತು ಹೊರಗಡೆ ಒಂದು ಸ್ವಲ್ಪ ತೋರಿಸ್ಕೊತ ನಿಮ್ಗೆ ಹಂಗೆ